ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದಕ್ಕಿದ್ದಕ್ಕೆ ಸಡನ್ನಾಗಿ ಬಂದ್ಬಿಟ್ಟಿದ್ದಾನೆ ಇವನು ಅಂತ ಯೋಚನೆ ಮಾಡಬೇಡಿ. ನಾನಿವತ್ತು ಮಾತಾಡಕ್ಕೆ ಬಂದಿರೋ ವಿಷಯ ಟ್ರೇಡಿಂಗು. ನಾನು ಈ ಪೇಜ್ ಓಪನ್ ಮಾಡಿ ಸುಮಾರು 1.5 ವರ್ಷ ಆಯಿತು. ಸ್ಟಾರ್ಟಿಂಗಲ್ಲಿ ಫುಲ್ ಜೋಶಲ್ಲಿ ಒಂದು 4-5 ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟೆ. ಅದಾದಮೇಲೆ ಏನು ನನಗೆ ಜಾಬ್ ಗೋಯಿಂಗ್ ಇರೋದ್ರಿಂದ ಟ್ರೇಡಿಂಗ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಟ್ರೇಡಿಂಗ್ ಮಾಡಿದ್ರೂ ಲಾಸ್ ಮಾಡ್ಕೋತಾ ಇದ್ದೆ. ಅದಕ್ಕೋಸ್ಕರ ನಾನು ಬರೀ ಸಕ್ಸಸ್ ಆಗಿರೋ ಟ್ರೇಡ್ ಮಾತ್ರ ಅಪ್ಲೋಡ್ ಮಾಡಬೇಕು ಅಂತ ಮೈಂಡ್ ಇಟ್ಕೊಂಡು ಇಷ್ಟು ದಿನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಟ್ರೇಡಿಂಗಲ್ಲಿ ಏನೇನು ಹರ್ಡಲ್ಸ್ ಇರುತ್ತೆ, ಆಮೇಲೆ ಟ್ರೇಡಿಂಗಲ್ಲಿ ಬರೀ ಸಕ್ಸಸ್ಸೇ ಇರಲ್ಲ. ಐನೋ ನಾನಿವಾಗ ಲಾಸ್ ಮೇಕಿಂಗ್ ಟ್ರೇಡರೇನೆ, ಇನ್ನೂ ಲಾಸಲ್ಲೇ ಇದ್ದೀನಿ. ನಾನು ಅದೇ ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಇನ್ಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಏನೇನಿತ್ತು, ಏನಕ್ಕೆ ನಾನು ಇನ್ನೂ 6 ವರ್ಷದಿಂದ ಮಾಡ್ತಾಯಿದ್ರು ಕೂಡ ಏನಕ್ಕೆ ನಾನು ಇನ್ನೂ ಸಕ್ಸಸ್ಫುಲ್ ಆಗಿಲ್ಲ, ಫೇಲ್ಯೂರೇ ಇದೆ. ಇನ್ನು ಫೇಲ್ಯೂರ್ ಅಂತ ಹೇಳಲ್ಲ, ಐ ಆಮ್ ಎಕ್ಸ್ಪೀರಿಯೆನ್ಸಿಂಗ್ ಇಟ್. ಏನಕ್ಕೆ ಇನ್ನೂ ಹಂಗೆ ಇದೆ ಅನ್ನೋದನ್ನೆಲ್ಲ ಹೇಳ್ತೀನಿ. ಆಮೇಲೆ ಟ್ರೇಡಿಂಗಲ್ಲಿ ಎಷ್ಟೊಂದು ಜನ ಹೇಳ್ಬೋದು, ನಾನು ಅಷ್ಟು ದುಡ್ಡು ಮಾಡಿಬಿಟ್ಟೆ. ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ಬೋದು. ನೀವು ನೋಡ್ಬಿಟ್ಟು ನಾನು ಟ್ರೇಡಿಂಗ್ ಮಾಡಿಬಿಡ್ತೀನಿ, ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ ಅಂತ ಅಂದ್ಕೊಂಡು ಬಂದರೆ ದೇವರಣೆ ಆಗಲ್ಲ. ಟ್ರೇಡಿಂಗ್ ಅಂತ ಬಂದರೆ ಫಸ್ಟ್ ಆಫ್ ಆಲ್ ಲಾಸ್ ಅನ್ನೋದು ಫಿಕ್ಸು. ನೀವೆಲ್ಲ ರೆಡಿಯಾಗಿರಬೇಕು. ಆ್ಯಂಡ್ ನಾನು ಇನ್ನೂ ಲಾಸ್ ಮೇಕಿಂಗ್ ಟ್ರೇಡರೇ, ನಾನು ಇನ್ನೂ ಪ್ರಾಫಿಟಿಗೆ ಬಂದಿಲ್ಲ. ನೋಡೋಣ, ನಾನು ಎಕ್ಸ್ಪೀರಿಯೆನ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಈ ಹಿಂದೆ ಏನೇನು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅದನ್ನು ಅಪ್ಲೋಡ್ ಮಾಡ್ಕೊ ಹೋಗ್ತೀನಿ. ನಿಮ್ಗೇನಾದರೂ ಹೆಲ್ಪ್ ಆದರೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.